2026 ಸ್ಟಾರ್ಟ್ ಆಗಿ 2 ದಿನಕ್ಕೆ ಭಾರತದ ಸ್ಟಾಕ್ ಮಾರ್ಕೆಟ್ ನ್ಯೂ ಆಲ್ ಟೈಮ್ ಹೈ ಹೊಡಿತು ನೋಡ್ರಿ. ಅದ ಕಾರಣ ಇವತ್ತಿನ ವಿಡಿಯೋನಾಗ ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಮಾರ್ಕೆಟ್ ಇರಾಕ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ ನೋಡ್ರಿ. ನೋಡ್ಬೋದು ಇವತ್ತು ಸೆನ್ಸೆಕ್ಸ್ 0.61% ಇರುತ್ತಾ. ಸೆನ್ಸೆಕ್ಸ್ 85,762 ಕ್ಲೋಸಿಂಗ್ ಕೊಟ್ಟೈತಿ ಇವತ್ತು. ನಿಫ್ಟಿನೂ ಸಹ 0.70% ಇರೈತಿ. ನಿಫ್ಟಿನೂ 26,328 ಕ್ಲೋಸಿಂಗ್ ಕೊಟ್ಟೈತಿ. ನಿಫ್ಟಿ ಇವತ್ತು ಹೊಸ ಆಲ್ ಟೈಮ್ ಹೈ ಹೊಡಿತಾ. ಅದ ಕಾರಣ ಇದು ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ನ ಅಂತ ನಾವು ಅನ್ಬೋದಾ. ಅದೇ ತರ ಬ್ಯಾಂಕ್ ನಿಫ್ಟಿನೂ ಸಹ 0.74% ಇರುತ್ತಾ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ನೀವು 60,150 ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿನೂ ಸಹ ಇವತ್ತು ಹೊಸ ಆಲ್ ಟೈಮ್ ಹೈ ಹೊಡಿತು ನೋಡ್ರಿ. ಬ್ಯಾಂಕ್ ನಿಫ್ಟಿ ತರ ಆಲ್ ಟೈಮ್ ಹೈ ಹೊಡ್ಯಾಕ ಮೇನ್ ರೀಸನ್ ಏನಂತಂದ್ರ ದೊಡ್ಡ ಬ್ಯಾಂಕ್ ಇದಾವ ಭಾರತದ್ದು. SBI ಆಗ್ಲಿ, HDFC ಬ್ಯಾಂಕ್ ಆಗ್ಲಿ, ICICI ಬ್ಯಾಂಕ್ ಆಗ್ಲಿ, ಅವು ಇವತ್ತ ಭಾಳ ಏರಿದಾವ್ರಿ. ಅದ ಕಾರಣ ಅವು ಏರಿದ್ರಿಂದ ಅವು ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಮಾಡಿದ್ದು. ಅದ ಕಾರಣ ಬ್ಯಾಂಕ್ ನಿಫ್ಟಿ ಇವತ್ತು ಹೊಸ ಆಲ್ ಟೈಮ್ ಹೈ ಹೊಡಿತಂತ ನಾವು ಅನ್ಬೋದ. ನಿಫ್ಟಿದನ್ನು ಪರಿಸ್ಥಿತಿ ಅದೇ ತರ ಇತ್ತ. ನಿಫ್ಟಿದಾಗಿನೂ ದೊಡ್ಡ ಸ್ಟಾಕ್ ಇದಾವ. ರಿಲಯನ್ಸ್ ಇಂಡಸ್ಟ್ರೀಸ್ ಆಗಲಿ, ಇನ್ಫೋಸಿಸ್ ಆಗಲಿ, TCS ಆಗಲಿ, HUL, ಮಾರುತಿ ಅಂತ ದೊಡ್ಡ ಕಂಪ್ನಿಗಳನ್ನು ಸಹ ನಿಫ್ಟಿಗ ಚಲೋ ಸಪೋರ್ಟ್ ತೋರಿಸಿದಿವತ್ತ. ಅದ ಕಾರಣ ನಿಫ್ಟಿನೂ ಸಹ ಇವತ್ತು ಆಲ್ ಟೈಮ್ ಹೈ ಹೊಡಿತಂತ ನಾವು ಅನ್ಬೋದ. ನೋಡ್ರಿ ವೀಕ್ಷಕರೇ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸೆಕ್ಟರ್ನಾಗೂ ಇವತ್ತು ಬಹಳ ಪಾಸಿಟಿವ್ನೆಸ್ ಇತ್ತ. ನೋಡ್ಬೋದ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಅನ್ನು ಇವತ್ತು 0.94% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಮಿಡ್ ಕ್ಯಾಪ್ ಅನ್ನು ಸಹ 22,579 ಕ್ಲೋಸಿಂಗ್ ಕೊಟ್ಟೈತಿ. ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅನ್ನು 0.77% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ದಾಗನು ನೋಡ್ಬೋದು ನೀವು 127 ಪಾಯಿಂಟ್ ರ್ಯಾಲಿ ಇತ್ತು ಇವತ್ತು. 16,795 ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅನ್ನು ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ಇವತ್ತು ಮಿಡ್ ಕ್ಯಾಪ್ ಆಗಲಿ, ಸ್ಮಾಲ್ ಕ್ಯಾಪ್ ಆಗಲಿ, ಲಾರ್ಜ್ ಕ್ಯಾಪ್ ಆಗಲಿ ಎಲ್ಲಾತ್ರನಾಗನು ಇವತ್ತು ಚಲೋ ರ್ಯಾಲಿ ಇತ್ತ. ಬರೀ ಈಗ ಈ ತರ ಮಾರ್ಕೆಟ್ ಇರಕ್ ಮೇನ್ ರೀಸನ್ ಏನ, ಅದರಿಂದ ಮೇನ್ ಕಾರಣ ಏನಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಒಂದೇ ಮೇನ್ ಕಾರಣ ಏನಂತಂದ್ರೆ ಆಟೋ ಸೇಲ್ಸ್. ನಿನ್ನೆ ವಿಡಿಯೋ ನೋಡಿದ್ರೆ ನಿನ್ನೆ ವಿಡಿಯೋನಾಗ ನಿಮಗೆ ಆಲ್ರೆಡಿ ನಾ ತಿಳಿಸಿಬಿಟ್ಟಿನಿ ಆಟೋ ಸೇಲ್ಸ್ ಏನು ಬಂದೈತೆ ಡಿಸೆಂಬರ್ದಂತ. ಪಾಸಿಟಿವ್ ಬಂದೈತಂತನೂ ನಿನ್ನೆ ವಿಡಿಯೋನಾಗ ನಾನು ನಿಮಗೆ ಹೇಳಿದ್ನಿ. ಅದ ಕಾರಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ವಿಡಿಯೋಗಳನ್ನು ನೋಡ್ರಿ, ಅಂದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತೈತಿ. ಆಟೋ ಸೇಲ್ಸ್ ನಿನ್ನೆ ಚಲೋ ಬಂದಿದ್ದ ಕಾರಣ ಇವತ್ತು ಆಟೋ ಇಂಡೆಕ್ಸ್ ಭಾಳ ಪಾಸಿಟಿವ್ ಇತ್ತ. ನೋಡ್ಬೋದು ನೀವು 1.13% ಆಟೋ ಸೆಕ್ಟರ್ ಇವತ್ತು ಇರೈತಿ. ಅದ್ರಾಗ ಮೇನ್ ಏನಂತಂದ್ರೆ ಆಟೋ ಸೇಲ್ಸ್ ರೀ ಚಲೋ ಬಂತ. ಅದ್ರಾಗ ಮೇನ್ 2 ವೀಲರ್ಗಳು ಭಾಳ ಸೇಲ್ ಆಗ್ಯಾವ್ರಿ ಆಟೋ ಸೇಲ್ಸ್ನಾಗ ನಾವು ನೋಡ್ರ. ಮತ್ತು ಟ್ರ್ಯಾಕ್ಟರ್ಗಳದು ಭಾಳ ಸೇಲ್ ಆಗ್ಯಾವ. ಭಾರತದ್ದು ಏನು ಅರ್ಬನ್ ಏರಿಯಾಗಳಿದಾವ ಅಲ್ಲಿನೂ ಸಹ ಈ GST ಕಡಿಮೆ ಮಾಡಿದ್ರಿಂದ ಅಲ್ಲಿನೂ ಸಹ ಕನ್ಸಪ್ಷನ್ ಹೆಚ್ಚಾಗತ್ತೈತಂತ ನಮ್ಗೆ 2 ವೀಲರ್ದ ಡೇಟಾಲೆ ಮತ್ತು ಟ್ರ್ಯಾಕ್ಟರ್ ಡೇಟಾಲೆ ಗೊತ್ತಾಗ್ತೈತಿ. ಅಲ್ಲಿನೂ ಜನರು 2 ವೀಲರ್ಗಳನ್ನ ಹೆಚ್ಚು ಬಾಯ್ ಮಾಡತ್ತಾರ, ಟ್ರ್ಯಾಕ್ಟರ್ಗಳನ್ನ ಹೆಚ್ಚು ಬಾಯ್ ಮಾಡತ್ತಾರ. ಅದು ಒಂದು ಕಾರಣದಿಂದ ಪಾಸಿಟಿವ್ ಆತ್ರಿ. ಅದರದನ್ನ ಪರಿಣಾಮ ಆಟೋ ಸೆಕ್ಟರ್ ಇವತ್ತು 1%ಗಿಂತ ಹೆಚ್ಚಿರಿತ್ತ. ಆಟೋ ಸೆಕ್ಟರ್ 1%ಗಿಂತ ಹೆಚ್ಚಿರಿದ್ರಿಂದ ಆಟೋ ಸೆಕ್ಟರ್ ಅನ್ನು ಮಾರ್ಕೆಟ್ಗೆ ಸಪೋರ್ಟ್ ಮಾಡಿತ್ತಂತ ನಾವು ಅನ್ಬೋದ. ಎರಡನೇ ರೀಸನ್ ಏನಂತಂದ್ರೆ Q3 ರಿಸಲ್ಟ್. ಇವತ್ತು ಮೂರು ಬ್ಯಾಂಕ್ಗಳದ್ದು ವೀಕ್ಷಕರೇ ರಿಸಲ್ಟ್ ಇತ್ತ. ಅದ್ರ ಮೇನ್ ಇಂಡಿಯನ್ ಬ್ಯಾಂಕ್ Q3 ರಿಸಲ್ಟ್ ಇವತ್ತು ಭಾಳ ಚಲೋ ಬಂತ. ಅದ ಕಾರಣ ಸ್ಟಾಕ್ ನೋಡ್ಬೋದು ನೀವು 3.45% ಇಂಡಿಯನ್ ಬ್ಯಾಂಕ್ ಅನ್ನು ಏರೈತಿ. ಮತ್ತೊಂದನ್ನು ಕಂಪ್ನಿ ವೀಕ್ಷಕರೇ ರಿಸಲ್ಟ್ ಇತ್ತ. ಅದು ಸಹ ಬ್ಯಾಂಕಿಂಗ್ ಸೆಕ್ಟರ್ದನ್ನ ಕಂಪ್ನಿ. ಆ ಕಂಪ್ನಿಯ ಹೆಸರು ಏನಂತಂದ್ರೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್. ಇದನ್ನು ನೋಡ್ಬೋದು 5.36% ಇರೈತಿ. ಇದ್ರದ್ದು ಕ್ವಾರ್ಟರ್ಲಿ ರಿಸಲ್ಟ್ ಭಾಳ ಚಲೋ ಬಂತ್ರಿ. ಅದ ಕಾರಣ ಸ್ಟಾಕ್ ಭಾಳ ಇರೈತಿ. ಮತ್ತು ಸೌತ್ ಇಂಡಿಯನ್ ಬ್ಯಾಂಕ್ ನೋಡ್ಬೋದು ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ ಇತ್ತು. ಅದರದ್ದು ಕ್ವಾರ್ಟರ್ಲಿ ರಿಸಲ್ಟ್ ಚಲೋ ಬಂದೈತಿ. Q3 ರಿಸಲ್ಟ್ ಅದು ಸಹ ನೋಡ್ಬೋದು 1.95% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ನೀವು ಮೂರು ಬ್ಯಾಂಕ್ ಚಲೋ ಬಂದೈತಿ. ಅದ ಕಾರಣ ಫ್ಯೂಚರ್ನಾಗ ಯಾವ Q3 ಮತ್ತು ಬ್ಯಾಂಕ್ಗಳು ಬರ್ತಾವ ರಿಸಲ್ಟ್ಗಳು ಅವ್ರದ್ದು ಚಲೋ ಬರ್ಬೋದು ಅಂತ ಒಂದು ಅನುಮಾನ ಮಾರ್ಕೆಟ್ಗೆ. ಹತ್ತಿರದನೇ ಪರಿಣಾಮ ಇವತ್ತು ಬ್ಯಾಂಕ್ ನಿಫ್ಟಿನ ಕಾಣೈತೆ. ಅದ ಕಾರಣ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಟಚ್ ಮಾಡಿತ್ತು ನೋಡ್ರಿ. ನಾವು ನಿಫ್ಟಿದ ಟಾಪ್ ಗೇನರ್ ಟಾಪ್ ಲೂಸರ್ ನೋಡ್ಬೋದು. ಇವತ್ತು ಟಾಪ್ ಗೇನರ್ ಕೋಲ್ ಇಂಡಿಯಾ ಐತ್ರಿ 7.15% ಇರೈತಿ. NTPC 4.56% ಇರೈತಿ. ಹಿಂಡಾಲ್ಕೋ 3.53% ಇರೈತಿ. ಟ್ರೆಂಟ್ ನೋಡ್ಬೋದು 2.39% ಇರೈತಿ. SBI 2.12% ಇರೈತಿ ಅಂತ ನಾವು ಅನ್ಬೋದು. ಇವು ವೀಕ್ಷಕರೇ ಟಾಪ್ ಗೇನರ್ ಇದ್ದು. ಟಾಪ್ ಲೂಸರ್ ITC. ನಿನ್ನೆನೂ ಸಹ ITC 9%ಗಿಂತ ಹೆಚ್ಚು ಬಿದ್ದಿತ್ತು. ಇವತ್ತನ್ನು ನೋಡ್ಬೋದು 3.78% ITC ಬಿದ್ದೈತ್ರಿ. ಕೋಟಕ್ ಬ್ಯಾಂಕ್ 1.26% ಬಿದ್ದೈತಿ. ನೆಸ್ಲೆ ಇಂಡಿಯಾ 1.13% ಬಿದ್ದೈತಿ. ಶ್ರೀರಾಮ್ ಫೈನಾನ್ಸ್ 0.94% ಬಿದ್ದೈತಿ. ಬಜಾಜ್ ಆಟೋ 0.62% ಬಿದ್ದೈತಿ. ಮತ್ತು ನಾವು ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ 50 ಸ್ಟಾಕ್ನಾಗ 4 ಸ್ಟಾಕ್ಗಳು ಇರಾತಿದ್ದು ರೀ, 10 ಸ್ಟಾಕ್ಗಳು ಬೀಳಾತಿದ್ದು. ಮತ್ತು ನಾವು ಬ್ಯಾಂಕ್ ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ಬೋದು. ಬ್ಯಾಂಕ್ ನಿಫ್ಟಿದಾಗ
ಒಳಗನು 11 ಸ್ಟಾಕ್ಗಳು ಪಾಸಿಟಿವ್ ಇದ್ದು ರೀ, 2 ಸ್ಟಾಕ್ಗಳು ನೆಗೆಟಿವ್ ಇದ್ದು. ಬ್ಯಾಂಕ್ ನಿಫ್ಟಿನ ಟಾಪ್ ಗೇನರ್ಸ್ ನೋಡ್ರೆ ಎಸ್ ಬ್ಯಾಂಕ್ 3.82% ಇರೈತಿ, ಯೂನಿಯನ್ ಬ್ಯಾಂಕ್ 2.23% ಇರೈತಿ, SBI 2.12% ಇರೈತಿ, ಬ್ಯಾಂಕ್ ಆಫ್ ಬರೋಡಾ 1.68% ಇರೈತಿ, PNB ಬ್ಯಾಂಕ್ 1.74% ಇರೈತಿ. ಮತ್ತು ಟಾಪ್ ಲೂಸರ್ಸ್ ನೋಡ್ರೆ 2 ಲೂಸರ್ಸ್ ಇದ್ದು, ಅದ್ರಾಗ ಕೋಟಕ್ ಬ್ಯಾಂಕ್ 1.26% ಬಿದ್ದೈತಿ, ಆಕ್ಸಿಸ್ ಬ್ಯಾಂಕ್ 0.42% ಬಿದ್ದೈತಿ ಅಂತ ನಾವು ಅನ್ಬೋದು. ಓವರ್ ಆಲ್ ಇವತ್ತು ನೋಡ್ರ ಏರೋ ಸ್ಟಾಕ್ಗಳ ಸಂಖ್ಯೆನ ಭಾಳ ಇತ್ತ, ಇವತ್ತು ಮಾರ್ಕೆಟ್ ಭಾಳ ಸ್ಟ್ರಾಂಗ್ ಇತ್ತು ಅಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ನಾವು NSE ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರ 3245 ಸ್ಟಾಕ್ಗಳ್ನಾಗ 2245 ಸ್ಟಾಕ್ಗಳು ಇರತ್ತಿದ್ದು, 892 ಸ್ಟಾಕ್ಗಳು ಬೀಳತ್ತಿದ್ದು, 108 ಸ್ಟಾಕ್ಗಳು ಎರಿಲನು ಬಿದ್ದಿಲ್ಲನು ಎಲ್ಲಿ ಓಪನ್ ಆಗಿದ್ದು ಅಲ್ಲೇನ ಕ್ಲೋಸಿಂಗ್ ಕೊಟ್ಟಾವಂತನೂ ನಾವು ಅನ್ಬೋದು. ಅದ ಕಾರಣ ಇವತ್ತು ಓವರ್ ಆಲ್ ಎಲ್ಲ ಸೆಕ್ಟರ್ನಾಗ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ನ ಇದ್ದು ರೀ. ಅದ ಕಾರಣ ನಿಮ್ಮ ಪೋರ್ಟ್ಫೋಲಿಯೋನ ಇವತ್ತು ಪಾಸಿಟಿವ್ ಇರೋ ಸಂಭಾವನೆಯನ್ನು ಭಾಳ ಹೆಚ್ಚಿರ್ತೈತಿ. ಮತ್ತೊಂದು ಏನಂತಂದ್ರೆ ಸೆಕ್ಟರ್ ವೈಸು ನೋಡ್ರೆ ನಾವು ಆಟೋ ಸೆಕ್ಟರ್ ಇವತ್ತು ಭಾಳ ಇರಿತ, ಬ್ಯಾಂಕಿಂಗ್ ಸ್ಟಾಕ್ಗಳು ಭಾಳ ಇರ್ಯಾವ, ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಪಾಸಿಟಿವ್ನಾಗಿತ್ತ, FMCG ಒಂದು ನೆಗೆಟಿವ್ ಇತ್ತ, ಉಳಿದಿದ್ದು IT ಆಗಲಿ ಮೀಡಿಯಾ ಆಗಲಿ ಮೆಟಲ್ ಆಗಲಿ, ಮೆಟಲನ್ನು ನೋಡ್ಬೋದು ಇವತ್ತು 1.47% ಇರೈತಿ. ಮೆಟಲ್ ಸೆಕ್ಟರೂ ಇವತ್ತು ಭಾಳ ಪಾಸಿಟಿವ್ ಇತ್ತ. ಫಾರ್ಮಾನು ನೋಡ್ಬೋದು 0.70% ಪಾಸಿಟಿವ್ ಇತ್ತ. PSU ಬ್ಯಾಂಕ್ ಆಲ್ರೆಡಿ Q3 ಬ್ಯಾಂಕ್ಗಳದ್ದು ಚಲೋ ಬಂದೈತಿ 3 ಬ್ಯಾಂಕ್ಗಳು. ಅದ ಕಾರಣ PSU ಬ್ಯಾಂಕ್ ನೋಡ್ಬೋದು 1.5% ಪಾಸಿಟಿವ್ ಐತ್ರಿ. ರಿಯಾಲಿಟಿ ನೋಡ್ಬೋದು 1.52% ಪಾಸಿಟಿವ್ ಐತಿ. ಪ್ರೈವೇಟ್ ಬ್ಯಾಂಕ್ 0.40% ಪಾಸಿಟಿವ್ ಐತಿ. ಹೆಲ್ತ್ ಕೇರ್ ಅನ್ನು ಪಾಸಿಟಿವ್ ಐತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್, ಆಯಿಲ್ ಅಂಡ್ ಗ್ಯಾಸ್, ಕೆಮಿಕಲ್, ಓವರ್ ಆಲ್ ಎಲ್ಲಾ ಸೆಕ್ಟರ್ಗಳು ನೋಡ್ರಿ ಎಲ್ಲಾನು ಇವತ್ತು ಪಾಸಿಟಿವ್ ಇದ್ದು, ಆದ್ರೆ FMCG ಒಂದ ನೆಗೆಟಿವ್ ಐತಿ. ಅದರಿಂದ ಮೇನ್ ರೀಸನ್ ITC ಇವತ್ತೂ ಸಹ ನಿನ್ನೆ ತರ ಬಿದ್ದಿದ್ರಿಂದ ITC ದಿಂದನ ಈ ತರ FMCG ಸೆಕ್ಟರ್ ಪರಿಸ್ಥಿತಿ ಆಗೈತೆ ಅಂತ ನಾವು ಅನ್ಬೋದು. ಮತ್ತೊಂದೇನಂತಂದ್ರೆ FIDIs ಡೇಟಾ ನೋಡ್ರ DIs ಇವತ್ತು ನೆಟ್ದಾಗ 534 ಕೊಟ್ಟಿದ್ದು ಬೈಯಿಂಗ್ ಮಾಡ್ಯಾರ, FIs 544 ಕೊಟ್ಟಿದ್ದು ಬೈಯಿಂಗ್ ಮಾಡ್ಯಾರ ಅಂತ ನಾವು ಅನ್ಬೋದು. ಓವರ್ ಆಲ್ FIDIs ಡೇಟಾ ನೋಡ್ರ ಬೈಯಿಂಗ್ ಸೆಲ್ಲಿಂಗ್ ಬಂದಿಲ್ಲ ಇವತ್ತು, ಆದ್ರೂ ನೋಡ್ಬೋದು DIs ಆಗಲಿ FIs ಆಗಲಿ ಬೈಯಿಂಗ್ ಮಾಡ್ಯಾರ. ಅದ ಕಾರಣ ಇದು ಒಂದು ಪಾಸಿಟಿವ್ ಪಾಯಿಂಟ್ ನಮ್ಮ ಮಾರ್ಕೆಟ್ಗೆ ಆಗ್ತೈತೆ ಅಂತ ನಾವು ಅನ್ಬೋದು. ಓವರ್ ಆಲ್ ವೀಕ್ಷಕರು ಇವತ್ತು ಮಾರ್ಕೆಟ್ ಭಾಳ ಸ್ಟ್ರಾಂಗ್ ಇತ್ತು, ಅದ ಕಾರಣ ನಿಮಗೂ ಇವತ್ತು ಚಲೋ ಲಾಭ ಆಗಿರ್ಬೋದು ಅಂತ ನನಗನ್ನಿಸ್ತೈತಿ. ಮತ್ತೊಂದೇನಂತಂದ್ರೆ ಇದೇನು ಸೆಂತಾ ರ್ಯಾಲಿ ಅನ್ನತ್ತಿದ್ದು ನಾವು ಸೆಂತಾ ರ್ಯಾಲಿ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ನಿ. ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಡೈಲಿ ನಾನು ವಿಡಿಯೋ ನೋಡ್ತಿದ್ರೆ ಅದ್ರ ಬಗ್ಗೆನೂ ನಾನು ತಿಳಿಸಿನಿ. ಏನಿದೆ ಹೊಸ ವರ್ಷ ಸ್ಟಾರ್ಟಿಂಗ್ 2 ದಿನ ಅಂತ ಹೇಳಿದ್ನಿ, ನೋಡಿರ್ಬೋದು ನೀವು ಹೊಸ ವರ್ಷದ ಸ್ಟಾರ್ಟಿಂಗ್ 2 ದಿನ ಯಾವ ಥರ ಮಾರ್ಕೆಟ್ ಏರಿತಂತ. ಅದ ಕಾರಣ ಸೆಂತಾ ರ್ಯಾಲಿ ಏನು ಗೊತ್ತಿರಲಿಲ್ಲ ಅಂದ್ರೆ ಅದ್ರ ಬಗ್ಗೆನೂ ಹೋಗಿ ನೋಡ್ರಿ, ಅದಕ್ಕೆ ತಿಳ್ಕೊರಿ. ಅದು ಸೆಂತಾ ರ್ಯಾಲಿ ಈಗ ಮುಂದಿನ ವರ್ಷ ಬರ್ತೈತಿ, ಈಗ ಮುಗೀತಾ. ಆದ್ರೂ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ನ ಐತಿ, ಎಲ್ಲ ಚಲೋ ಐತಿ. ನೀವು USದು ಏನು ಟ್ರೇಡ್ ಡೀಲ್ ಆ ಡೀಲ್ ಅಷ್ಟು ಆಗಬೇಕಾ ಅದು ಎಲ್ಲ ಅಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಇನ್ನೂ ಇರೋ ಸಂಭಾವನೆ ಭಾಳ ಹೆಚ್ಚೈತಿ. ಮೇನ್ ಅಂತಂದ್ರೆ ಲಾರ್ಜ್ ಕ್ಯಾಪ್ ಸೆಕ್ಟರ್ಗಳು ಇವು ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ ಆಲ್ ಟೈಮ್ ಹೈ ಟಚ್ ಮಾಡ್ಯಾವ. ಬಟ್ ಈಗ ಸೌಕಾಸ್ ಇವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪನ್ನು ಬರತ್ತವ್ರಿ. ಇದೇ ಥರ ಪರಿಸ್ಥಿತಿ ಚಲೋ ಇತ್ತು. ಈಗ ಬಜೆಟ್ ಏನು ಬರೋದೈತೆ ಫೆಬ್ರವರಿ 1 ತಾರೀಕು, ಬಜೆಟ್ ಏನ್ರಿ ಚಲೋ ಬಂತಂದ್ರೆ ಖಂಡಿತವಾಗಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳನ್ನು ಸಹ ಆಲ್ ಟೈಮ್ ಹೈ ಟಚ್ ಮಾಡ್ಬೋದು, ಹೂಡಿಕೆದಾರಗಳು ಚಲೋ ರಿಟರ್ನ್ ಕೊಡ್ಬೋದು ಅಂತ ನನಗನ್ನಿಸ್ತೈತಿ. ಓವರ್ ಆಲ್ ವೀಕ್ಷಕರು ಇದೈತೆ ಈ ವಿಡಿಯೋ ಮುಖಾಂತರ ಎಲ್ಲ ಡೀಟೇಲ್ದಾಗ ನಿಮಗೆ ಗೊತ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಚಲೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.